ನಮಸ್ಕಾರ ಸ್ನೇಹಿತರೆ, ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 41ನೇ ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸೆಲ್ನಲ್ಲಿ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕನ್ನು ಹೇಗೆ ಆ್ಯಡ್ ಮಾಡೋದು ಅನ್ನುವಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಅಂದರೆ ಏನು? ಉದಾಹರಣೆಗೆ ಈಗ ನನ್ನ ಎಕ್ಸೆಲ್ನಲ್ಲಿ ಡೇಟಾ ಟ್ಯಾಬ್ನ ಕೆಳಗಡೆ ಒಂದು ಆಪ್ಷನ್ ಇದೆ, ಡೇಟಾ ಅನಾಲಿಸಿಸ್ ಅನ್ನುವಂಥದ್ದು. ಇದು ಅನಾಲಿಸಿಸ್ ಅನ್ನುವಂಥ ಒಂದು ಸಪ್ರೇಟ್ ಆಪ್ಷನ್ನಲ್ಲಿ ಬರುತ್ತೆ. ಡೇಟಾ ಅನಾಲಿಸಿಸ್ ಟ್ಯಾಬ್ನಲ್ಲಿ ಸಪೋಸ್ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ನಿಮ್ಮ ಹತ್ರ ಇದ್ದರೆ ನೀವು ಈ ಥರ ಬೇರೆ ಬೇರೆ ರೀತಿಯಂಥ ಅನಾಲಿಸಿಸನ್ನು ಮಾಡಬಹುದು. ಉದಾಹರಣೆಗೆ ಇಲ್ಲಿ ಕಾರಿಲೇಷನ್, ಕೋವೇರಿಯನ್ಸು, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸು, ಅದೇ ಥರ ಮೂವಿಂಗ್ ಎವರೇಜು, ರ್ಯಾಂಡಮ್ ನಂಬರ್ ಜನ್ರೇಷನು, ರ್ಯಾಂಕು, ಪರ್ಸಂಟೇಜ್, ಅದೇ ಥರ ರಿಗ್ರೆಷನ್, ಇಂಪಾರ್ಟೆಂಟಾಗಿ ರಿಗ್ರೆಷನ್ ಮುಂತಾದಂಥ ಅನಾಲಿಸಿಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಬೇಸಿಕಲಿ ನಿಮ್ಮ ಎಕ್ಸೆಲಲ್ಲಿ ಇರುವುದಿಲ್ಲ. ನೀವು ಅದನ್ನು ಯೂಸ್ ಮಾಡಲಿಲ್ಲ ಅಥವಾ ನೀವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಲ್ಲ ಅಂತಂದರೆ ಅದು ಎಕ್ಸೆಲ್ನಲ್ಲಿ ಇರುವುದಿಲ್ಲ. ಸೊ ನೀವು ಅದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದೊಂದು ಸಣ್ಣ ಟೂಲ್ ಪ್ಯಾಕ್, ಇದು ಆಲ್ರೆಡಿ ಎಕ್ಸೆಲಲ್ಲಿ ಇರುತ್ತೆ, ಇನ್ಸ್ಟಾಲ್ ಆಗಿ ಇರುತ್ತೆ. ನೀವು ಅದನ್ನು ಜಸ್ಟ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಷ್ಟೇ. ಹಾಗಾಗಿ ಹೇಗೆ ಮಾಡೋದು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಏನು ಮಾಡಬೇಕಂತಂದರೆ ಎಕ್ಸೆಲ್ನ ಫೈಲ್ ಅಂತ ಆಪ್ಷನ್ ಇದೆ ನೋಡಿ, ಫೈಲ್ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಕೆಳಗಡೆ ಕೆಲವು ಎಕ್ಸೆಲ್ಗಳಲ್ಲಿ ಇಲ್ಲೇ ಬರುತ್ತೆ, ಅದು ಇಲ್ಲ ಅಂತಂದರೆ ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ಸ್ ಅಂತ ಇದೆ ನೋಡಿ, ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರದಂಥ ಒಂದು ಎಕ್ಸೆಲ್ ಆಪ್ಷನ್ಸ್ ಅಂತ ಆಪ್ಷನ್ಸ್ಗಳು ಬರುತ್ತವೆ. ಇಲ್ಲಿ ನೀವೇನು ಮಾಡಬೇಕಂತಂದರೆ ಆ್ಯಡ್-ಇನ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಷ್ಟೆಲ್ಲ ಆ್ಯಡ್-ಇನ್ಸ್ಗಳಿದ್ದಾವೆ. ಇದನ್ನು ನೀವು ಫಸ್ಟ್ ಆ್ಯಡ್-ಇನ್ಸು ಸೆಲೆಕ್ಟ್ ಮಾಡಬೇಕು. ಅನಾಲಿಸಿಸ್ ಟೂಲ್ ಪ್ಯಾಕ್ ಆ್ಯಡ್-ಇನ್, ಅಥವಾ ಅದು ಬೈ ಡಿಫಾಲ್ಟಾಗಿ ಅದೇ ಸೆಲೆಕ್ಟ್ ಆಗಿರುತ್ತೆ, ನೀವು ಅದನ್ನೇನು ಚೇಂಜಸ್ ಮಾಡಬೇಕಂತ ಇಲ್ಲ. ಇಲ್ಲಿ ನೋಡಿ ಮ್ಯಾನೇಜು ಎಕ್ಸೆಲ್ ಆ್ಯಡ್-ಇನ್ಸು, ಇಲ್ಲಿ ಏನು ಚೇಂಜಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಗೋ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಇಲ್ಲಿ ಅನಾಲಿಸಿಸ್ ಟೂಲ್ ಪ್ಯಾಕ್ ಸೆಲೆಕ್ಟ್ ಆಗಿರೋದಿಲ್ಲ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರುವ ಕಾರಣ ಇದು ಸೆಲೆಕ್ಟ್ ಆಗಿದೆ, ಅದರ್ವೈಸ್ ಇದು ಸೆಲೆಕ್ಟ್ ಆಗಿರೋದಿಲ್ಲ. ಈ ಬಾಕ್ಸಿನ ಮೇಲೆ ಕ್ಲಿಕ್ ಮಾಡಿ ಅನಾಲಿಸಿಸ್ ಟೂಲ್ ಪ್ಯಾಕ್ ಮೊದಲಿನ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಓಕೆ ಕೊಡಿ. ಈಗ ನಿಮ್ಮ ಎಕ್ಸೆಲ್ನಲ್ಲಿ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಬಂದಿರುತ್ತೆ. ಓಕೆ, ಸೊ ಈ ಥರ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಇನ್ಸ್ಟಾಲ್ ಮಾಡಿದರೆ ನಿಮಗೆ ಕೆಲವೊಂದು ಡೇಟಾ ಅನಾಲಿಸಿಸನ್ನು ತುಂಬ ಸರಳವಾಗಿ, ಅತ್ಯಂತ ವೇಗವಾಗಿ ಮಾಡುವಂತಹ ಸಾಧ್ಯತೆ ನಿಮಗೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕನ್ನು ನಿಮ್ಮ ಎಕ್ಸೆಲ್ನಲ್ಲಿ ಇನ್ಸ್ಟಾಲ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.